ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ತಂದಿದ್ದೀವಿ. ದಯವಿಟ್ಟು ಯಾರು ಕೂಡ ಮಧ್ಯದಲ್ಲೇ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋ ಮುಗಿಯುವವರೆಗೂ ಪೂರ್ತಿ ನೋಡಿ. ಶಿರಡಿಯ ಸಾಯಿಬಾಬಾರ ಕೃಪೆಯ ಪ್ರತೀಕವಾಗಿ ಇಂದು ನಿಮ್ಮ ಮುಂದೆ ನಿಲ್ಲುತ್ತಿರುವುದು ಒಂದು ಸಾಮಾನ್ಯ ಎತ್ತಲ್ಲ. ಇದು ಭಕ್ತಿಯ ಪ್ರತೀಕ, ಶ್ರಮದ ಪ್ರತೀಕ ಮತ್ತು ಶಕ್ತಿಯ ಜೀವಂತವಾಗಿರ್ತಕ್ಕಂತಹ ರೂಪ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಎತ್ತು ಸಾಮಾನ್ಯ ಎತ್ತಿಗಿಂತ 3 ಪಟ್ಟು ದೊಡ್ಡದು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅದರ ದೇಹದ ಪ್ರತಿಯೊಂದು ಅಂಶದಲ್ಲೂ ದೇವರ ಸೃಷ್ಟಿಯ ವೈಭವವನ್ನು ಸ್ಪಷ್ಟವಾಗಿ ಕಾಣಬಹುದು. ಅದರ ಎತ್ತರ, ಬಲಿಷ್ಠವಾಗಿರ್ತಕ್ಕಂಥ ಕುತ್ತಿಗೆ, ದಪ್ಪವಾಗಿರ್ತಕ್ಕಂತಹ ಕಾಲುಗಳು, ಇಂಬಾಗಿರ್ತಕ್ಕಂಥ ಇನಿ, ಗಂಭೀರವಾಗಿರ್ತಕ್ಕಂತಹ ದೃಷ್ಟಿ, ವಿಶಾಲವಾಗಿರ್ತಕ್ಕಂತಹ ಕೋಡುಗಳು, ಇವೆಲ್ಲವೂ ಸೇರಿ ಈ ಎತ್ತನ್ನು ನೋಡಿದರೆ ನಮಗೆ ತುಂಬ ಆಶ್ಚರ್ಯ, ಅದರ ಜೊತೆಗೆ ಭಕ್ತಿನೂ ಕೂಡ ಏನು ಅಂತಂದ್ರೆ ಮೂಡ್ತಕ್ಕಂಥದ್ದು. ಈ ಎತ್ತು ಶಿರಡಿಯ ಪವಿತ್ರ ಭೂಮಿಯಿಂದ ಬಂದಿರತಕ್ಕಂಥದ್ದು. ಇಂದು ಬಂಡಾಯದ ನಾಡು ನರಗುಂದಕ್ಕೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂತಹ ವಿಡಿಯೋ ಇದು. ಸಾಯಿಬಾಬಾರ ನಾಮಸ್ಮರಣೆಯೊಂದಿಗೆ ಬೆಳೆದಿರ್ತಕ್ಕಂತಹ ಈ ಜೀವ ಇಂದು ಭಕ್ತರ ಕಣ್ಣಿಗೆ ಏನು ಅಂತಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂತಹ ದರ್ಶನವನ್ನು ನೀಡ್ತಾ ಇದೆ ಅಂತ. ಇದರ ಮೇಲೆ ಮಾಡಿರ್ತಕ್ಕಂತಹ ಅಲಂಕಾರವನ್ನು ಗಮನಿಸಿ. ಹೂಮಾಲೆಗಳು, ಜೂಲ, ಬಣ್ಣ ಬಣ್ಣದ ಅಲಂಕಾರ, ಗೆಜ್ಜೆ, ಗಂಟೆಗಳ ಧ್ವನಿ, ಪ್ರತಿಯೊಂದು ಅಲಂಕಾರವೂ ಸಹಿತ ಈ ಎತ್ತಿನ ಮಹತ್ವವನ್ನು ಇನ್ನೂ ಹೆಚ್ಚು ಮಾಡಿದೆ ಅಂತಕ್ಕಂಥ ರೀತಿಯಿಂದ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಕೇವಲ ಪ್ರಾಣಿಯಲ್ಲ, ಇದು ಭಕ್ತಿಯ ಸಂಕೇತ, ಪರಂಪರೆಯ ಪ್ರತೀಕ. ಗ್ರಾಮೀಣ ಭಾರತದ ಸಂಸ್ಕೃತಿಯಲ್ಲಿ ಎತ್ತು ಕೇವಲ ಕೆಲಸ ಮಾಡತಕ್ಕಂತಹ ಒಂದು ಪ್ರಾಣಿಯಲ್ಲ, ಅದು ಅನ್ನದಾತ, ರೈತನ ಸಹಚರ, ಕುಟುಂಬದ ಓರ್ವ ಸದಸ್ಯ. ರೈತನ ಜೀವನದಲ್ಲಿ ಎತ್ತಿನ ಸ್ಥಾನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಬೃಹತ್ ಗಾತ್ರದ ಎತ್ತನ್ನು ನೋಡಿದಾಗ ನಮಗೆ ನಮ್ಮ ಪೂರ್ವಜರ ಕಾಲದ ಶ್ರಮ, ನಂಬಿಕೆ, ಅದರ ಜೊತೆಗೆ ಪ್ರಕೃತಿಯೊಂದಿಗೆ ಅವರ ಹೊಂದಾಣಿಕೆ ಕೂಡ ನಮಗೆ ನೆನಪಾಗುತ್ತೆ. ಇಂತಹ ಎತ್ತುಗಳನ್ನು ಸಾಕುವುದು ಸುಲಭವಾಗಿರ್ತಕ್ಕಂತಹ ಮಾತಲ್ಲ. ಇಂತಹ ಎತ್ತುಗಳನ್ನು ಸಾಕಬೇಕು ಅಂತಂದರೆ ಅದಕ್ಕೆ ಪ್ರೀತಿ ಬೇಕು, ಕಾಳಜಿ ಬೇಕು, ಶಿಸ್ತು ಬೇಕು. ಅದರ ಜೊತೆಗೆ ಭಕ್ತಿ ಭಾವ ಕೂಡ ಇಲ್ಲಿ ಭಾಳಷ್ಟು ಏನು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ, ನಿಮ್ಮ ಹೃದಯಕ್ಕೆ ಭಕ್ತಿಯ ಸ್ಪರ್ಶವನ್ನು ನೀಡುತ್ತದೆ, ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಅದರ ಮಹತ್ವವನ್ನು ಮತ್ತೆ ನೆನಪಿಸ್ತಕ್ಕಂತಹ ವಿಡಿಯೋ. ಸಾಯಿಬಾಬಾರ ಆಶೀರ್ವಾದದೊಂದಿಗೆ ಈ ಮಹಾನ್ ಎತ್ತಿನ ದರ್ಶನ ನಿಮ್ಮ ಜೀವನಕ್ಕೂ ಕೂಡ ಶುಭವನ್ನು ತರ್ತೈತಿ ಅಂತಕ್ಕಂಥ ವಿಶ್ವಾಸ ನಮ್ಮದು. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ವೀಕ್ಷಣೆ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ಶ್ರೀ ಸಾಯಿಬಾಬಾ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಂತಹ ಅಪರೂಪದ ವಿಡಿಯೋಗಳನ್ನು ಇನ್ನಷ್ಟು ನಿಮ್ಮ ಮುಂದೆ ತರ್ತಕ್ಕಂತಹ ಅವಕಾಶವನ್ನು ನೀಡಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಭಾಳಷ್ಟು ಏನು ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದೀರಿ. ಈ ಎತ್ತಿನ ದರ್ಶನವನ್ನು ಪಡೆದುಕೊಂಡ್ರೆ ಏನು ಅಂತಂದ್ರೆ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಏನು ಅಂತಂದ್ರೆ ರೋಮಾಂಚನ ಉಂಟಾಗ್ತಕ್ಕಂಥದ್ದು. ಎತ್ತನ್ನು ಗಮನಿಸಿ ಅಂತ. ಎತ್ತಿನ ಪ್ರತಿ ಅಂಗಾಂಗದಲ್ಲಿಯೂ ಸಹಿತ ಏನು ಅಂತಂದ್ರೆ ದೈವಾಂಶವನ್ನು ತುಂಬಿಕೊಂಡಿರ್ತಕ್ಕಂಥ ಸಂಗತಿ ಅಂತ ಮೇಲ್ನೋಟಕ್ಕೆ ಏನು ಅಂತಂದ್ರೆ ನಮಗೆ ಗೋಚರಿಸುತ್ತೆ ಅಂತ.
ಸಾಮಾನ್ಯವಾಗಿರ್ತಕ್ಕಂಥ ಎತ್ತುಗಳ ಕೋಡುಗಳನ್ನು ಗಮನಿಸಿ, ಈ ಒಂದು ಎತ್ತಿನ ಕೋಡನ್ನು ಗಮನಿಸಿ ಅಂತ ಎಷ್ಟೊಂದು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ನೀವೇ ಗಮನಿಸ್ಬೋದು. ಎತ್ತು ಇಷ್ಟು ಬೃಹತ್ ಗಾತ್ರದೊಳಗಡೆ ಇದ್ದರೂ ಸಹಿತ ಏನು ಅಂತಂದ್ರೆ ಭಾಳಷ್ಟು ಸೌಮ್ಯ ಸ್ವಭಾವದ ಎತ್ತು ಅಂತಕ್ಕಂಥದ್ದು ಈ ದೃಶ್ಯವನ್ನು ನೋಡಿದರೆ ನಿಮಗೇನಾಗುತ್ತೆ ಅಂತಂದ್ರೆ ಅರ್ಥ ಆಗುತ್ತೆ. ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಬೃಹತ್ ಪ್ರಮಾಣದ ಎತ್ತನ್ನು ಏನು ಅಂತಂದ್ರೆ ನಾನು ಕೂಡ ನೋಡಿರ್ತಕ್ಕಂಥದ್ದೇನು ಅಂತಂದ್ರೆ ಇದೇ ಮೊದಲನೇ ಬಾರಿ ಅಂತ. ಅದರ ಇನಿಯನ್ನು ನೋಡಿ, ಮೇಲ್ಗಡೆ ಏನು ಅಂತಂದ್ರೆ ಜೂಲವನ್ನು ಹಾಕಿದಾರ. ಆ ಎತ್ತಿನ ಇನಿಯನ್ನು ನೋಡಿ, ಆ ಇನಿಯನ್ನು ನೋಡಿ ನನಗೆ ಒಂದು ಜನಪದ ತ್ರಿಪದಿ ನೆನಪಾಗ್ತಾ ಇದೆ. ಅದರ ಕೋಡುಗಳನ್ನು ಮತ್ತು ಇನಿಯನ್ನು ನೋಡಿ ಅಂತ. ನಮ್ಮ ಜನಪದರ ಜೀವನಾಡಿ ತ್ರಿಪದಿಗಳು. ಕೊಂಬು ಕೊಳಗವ ನೋಡ ಇಂಬ ಇನಿಯ ನೋಡ, ಕೊಂಬು ಕೊಳಗವ ನೋಡ ಇಂಬ ಇನಿಯ ನೋಡ, ಅಂಬೆಗಾಲೂರಿ ಮಲಗ್ಯಾನ ಬಸವಣ್ಣ, ಅಂಬೆಗಾಲೂರಿ ಮಲಗ್ಯಾನ ಬಸವಣ್ಣ, ರಂಬೇರು ಬಂದು ಆರತಿ ಬೆಳಗ್ಯಾರ. ಪ್ರಾರಂಭದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಎತ್ತುಗಳನ್ನು ಭಾಳಷ್ಟು ಏನು ಅಂತಂದ್ರೆ ಪೂಜ್ಯ ಭಾವನೆಯಿಂದ ಕಾಣ್ತಕ್ಕಂಥದ್ದು ಏನು ಅಂತಂದ್ರೆ ನಮಗೆಲ್ಲ ಗೊತ್ತು. ಅದರ ಜೊತೆಗೆ ಮಣ್ಣೆತ್ತಿನ ಅಮಾವಾಸ್ಯೆಗಳ ಕಡೆ ಆ ಎತ್ತಿಗೂ ಸಹಿತ ಏನು ಅಂತಂದ್ರೆ ನಮ್ಮ ರೈತರು ಭಾಳಷ್ಟು ಭಕ್ತಿಯಿಂದ ಏನು ಅಂತಂದ್ರೆ ಪೂಜಿಸ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅದರ ಜೊತೆಗೆ ಕಾರ ಹುಣ್ಣಿಮೆಯಲ್ಲಿ ಪ್ರತಿ ವರ್ಷವೂ ಕೂಡ ಎತ್ತನ್ನು ಭಾಳಷ್ಟು ಏನು ಅಂತಂದ್ರೆ ಶೃಂಗಾರಗೊಳಿಸ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಏನು ಅಂತಂದ್ರೆ ಗಮನಿಸಿದ್ವಿ. ದೃಶ್ಯದೊಳಗಡೆ ಇರ್ತಕ್ಕಂಥ ಈ ಎತ್ತು ದೈವೀ ಸಂಭೂತವಾಗಿರ್ತಕ್ಕಂತಹ ಒಂದು ಎತ್ತು. ಶಿರಡಿ ಸಾಯಿಬಾಬಾರ ಕೃಪೆಯಿಂದ ಏನು ಅಂತಂದ್ರೆ ಬೆಳೆದಿರ್ತಕ್ಕಂಥ ಎತ್ತು ಅಂತಕ್ಕಂಥದ್ದು ಹೇಳ್ತಾರೆ. ಎತ್ತನ್ನು ನೀವು ಗಮನಿಸಿ, ಅದರ ಬಾಲವನ್ನು, ಕಾಲುಗಳನ್ನು, ಅದರ ವಿಶಾಲವಾಗಿರ್ತಕ್ಕಂಥ ಮೈಯನ್ನು, ಅದರ ಜೊತೆಗೆ ಏನು ಅಂತಂದ್ರೆ ಭಾಳಷ್ಟು ಆಕರ್ಷಕವಾಗಿರ್ತಕ್ಕಂಥ ಕೋಡುಗಳು, ಅದರ ಜೊತೆಗೆ ಏನು ಅಂತಂದ್ರೆ ಭಾಳಷ್ಟು ವಿನಯತೆ ಹಾಗೂ ಮುಗ್ಧತೆಯನ್ನು ತುಂಬಿಕೊಂಡಿರ್ತಕ್ಕಂತಹ ಒಂದು ಭಕ್ತಿಯ ಮುಖಭಾವ ಏನು ಅಂತಂದ್ರೆ ಆ ಎತ್ತಿನೊಳಗಡೆ ಏನು ಅಂತಂದ್ರೆ ಕಾಣಿಸ್ತಾ ಇದೆ ಅಂತ. ಇವತ್ತಿನ ದಿನ ಬಂಡಾಯದ ನಾಡಾಗಿರ್ತಕ್ಕಂಥ ನರಗುಂದದೊಳಗಡೆ ಏನು ಅಂತಂದ್ರೆ ಈ ಒಂದು ಅಪರೂಪದ ದೃಶ್ಯ ಏನು ಅಂತಂದ್ರೆ ನೋಡಲಿಕ್ಕೆ ಸಿಕ್ತು. ಈ ದೃಶ್ಯವನ್ನು ಕೇವಲ ನಾನಷ್ಟೇ ಕಣ್ ತುಂಬಿಕೊಳ್ಳೋದು ಬೇಡ, ಎಲ್ಲರಿಗೂ ಕೂಡ ಏನು ಅಂತಂದ್ರೆ ಅದು ತಲುಪಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ವಿ. ನಿಜವಾಗ್ಲೂ ಆ ಎತ್ತಿನ ಮುಖವನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ನೋಡ್ತಾರೋ ಅವ್ರಿಗೇನೋ ಒಂದು ರೀತಿಯಾಗಿರ್ತಕ್ಕಂಥ ಏನು ಅಂತಂದ್ರೆ ಶಾಂತವಾಗಿರ್ತಕ್ಕಂಥ ಭಾವ ಏನು ಅಂತಂದ್ರೆ ಮೂಡ್ತಕ್ಕಂಥದ್ದು ನೋಡಿ. ಎಷ್ಟು ಏನು ಅಂತಂದ್ರೆ ಅದರ ವದನ ಭಾಳಷ್ಟು ಏನು ಅಂತಂದ್ರೆ ಸೊಗಸಾಗಿರ್ತಕ್ಕಂಥದ್ದು, ಅದರ ಕೊರೊಳಗಡೆ ಇರ್ತಕ್ಕಂಥ ಗೆಜ್ಜೆ, ಹೂಮಾಲೆ, ಅದರ ಜೊತೆಗೆ ಅದಕ್ಕೆ ಹಾಕಿರ್ತಕ್ಕಂಥ ಜೂಲ, ಹಣೆಪಟ್ಟಿ, ಇವೆಲ್ಲರೂ ಕೂಡ ಅದರ ಜೊತೆಗೆ ಏನು ಅಂತಂದ್ರೆ ಆ ಕೋಡಿನ ಮೇಲೆ ಓಂ ಅಂತಕ್ಕಂಥ ರೀತಿಯಿಂದ ಭಾಳಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ ಅದರ ಕೋಡಿಗೆ ಹಾಕಿರ್ತಕ್ಕಂಥ ಕೋಡೆಂಚು ಮತ್ತು ಜೂಲ ಇವೆಲ್ಲವೂ ಕೂಡ ಎತ್ತಿನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದವ ಅಂತಂದ್ರೆ ಭಾಳಷ್ಟು ಏನು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಯಾರ್ಯಾರಿಗೂ ಈ ಎತ್ತಿನ ದರ್ಶನವನ್ನು ಇವತ್ತು ಪಡ್ಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಏನು ಅಂತಂದ್ರೆ ಶುಭವಾಗುತ್ತೆ ಅಂತ ಭಾಳಷ್ಟು ಕಡೆಯಿಂದ ಭಾಳಷ್ಟು ಜನ ಏನು ಅಂತಂದ್ರೆ ಎತ್ತು ಬಂದಿರತಕ್ಕಂಥ ಸಂದರ್ಭದೊಳಗಡೆ ಮಾರ್ಕೆಟಿನೊಳಗಡೆ ಇರ್ತಕ್ಕಂಥ ವ್ಯಾಪಾರಸ್ಥರು ಭಾಳಷ್ಟು ಭಕ್ತಿಯಿಂದ ಏನು ಅಂತಂದ್ರೆ ತಮ್ಮ ಅಂಗಡಿಯ ಮುಂದೆ ಆ ಎತ್ತನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿ ಅದಕ್ಕೆ ಬೆಲ್ಲ ಹಾಕಿ ಕೆಲವೊಂದಿಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಅರ್ಪಿಸಿ ಅದರ ಜೊತೆಗೆ ಆ ಎತ್ತನ್ನು ಕರೆದುಕೊಂಡು ಬಂದಿರತಕ್ಕಂತಹ ಭಕ್ತರಿಗೆ ಕೆಲವೊಂದಿಷ್ಟು ಏನು ಅಂತಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಭಾಳಷ್ಟು ಏನು ಅಂತಂದ್ರೆ ಭಕ್ತಿಯಿಂದ ಇವತ್ತೇನು ಅಂತಂದ್ರೆ ಆ ಎತ್ತನ್ನು ಪೂಜಿಸ್ತಾ ಇದ್ದಾರೆ. ಈಗೂ ಸಹಿತ ಏನು ಅಂತಂದ್ರೆ ನರಗುಂದದ ಮಾರ್ಕೆಟ್ನೊಳಗಡೆ ಇರ್ತಕ್ಕಂಥ
ಓರ್ವ ಮಾಲೀಕರ ಅಂಗಡಿ ಮುಂದೆ ಏನು ಅಂತಂದ್ರೆ ಆ ಎತ್ತು ನಿಂತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ಕೂಡ ಭಾಳಷ್ಟು ಭಕ್ತಿಯಿಂದ ಏನು ಅಂತಂದ್ರೆ ಆ ಎತ್ತನ್ನು ಪೂಜಿಸಿ ತಮ್ಮ ಭಕ್ತಿಗೆ ಅನುಗುಣವಾಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿದ್ದಾರೆ. ಎತ್ತಿನ ಈ ಮುಂಭಾಗದೊಳಗಡೆ ಭಾಳಷ್ಟು ಜನ ಏನು ಅಂತಂದ್ರೆ ಎತ್ತನ್ನು ನೋಡಲಿಕ್ಕೆ ಏನು ಅಂತಂದ್ರೆ ಜನ ನಿಂತ್ಕೊಂಡಿದ್ದಾರೆ. ಅದರ ಜೊತೆಗೆ ಭಾಳಷ್ಟು ಜನ ಯುವ ಮಿತ್ರರು, ನಾನೊಬ್ಬನೇ ಅಲ್ಲ, ಸಾಕಷ್ಟು ಜನ ಯುವ ಮಿತ್ರರು ಈ ಎತ್ತಿನ ಒಂದು ಅಪರೂಪದ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದಾರೆ. ನಿಜಕ್ಕೂ ಏನು ಅಂತಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಎಂತೆಂಥದ್ದೋ ವಿಡಿಯೋಗಳನ್ನು ಏನು ಅಂತಂದ್ರೆ ನಮ್ಮ ಸಮಯವನ್ನು ಹಾಳು ಮಾಡಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನೀವು ನೋಡ್ತಿರ್ತಕ್ಕಂಥ ಈ ವಿಡಿಯೋ ಮನಸ್ಸಿಗೆ ಏನು ಅಂತಂದ್ರೆ ಒಂದು ಶಾಂತಿಯನ್ನು ನೀಡ್ತಕ್ಕಂಥ ವಿಡಿಯೋ. ಅದ್ರ ಜೊತೆಗೆ ಒಂದು ಭಕ್ತಿಯ ಸ್ಪರ್ಶವನ್ನು ನಮ್ಗೆ ಅರಿವಿಲ್ಲದೆ ಇರತಕ್ಕಂಥ ರೀತಿಯೊಳಗಡೆ ನಮ್ಮೊಳಗಡೆ ಏನು ಅಂತಂದ್ರೆ ಒಂದು ಭಕ್ತಿಯ ಭಾವವನ್ನು ಉಂಟು ಮಾಡ್ತಕ್ಕಂತಹ ಒಂದು ವಿಡಿಯೋ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ಭಾಳಷ್ಟು ಏನು ಅಂತಂದ್ರೆ ತಾಳ್ಮೆಯಿಂದ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಏನು ಅಂತಂದ್ರೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಏನು ಅಂತಂದ್ರೆ ಒಂದು ಕಮೆಂಟ್ ಮಾಡಿ ಆ ವಿಡಿಯೋವನ್ನು ಶೇರ್ ಮಾಡಿ ಅಂತ. ಇಂಥದ್ದೇ ಭಾಳಷ್ಟು ಏನು ಅಂತಂದ್ರೆ ಅಪರೂಪದ ವಿಡಿಯೋಗಳನ್ನು ಮತ್ತೆ ಏನು ಅಂತಂದ್ರೆ ನಿಮ್ಮ ಮುಂದೆ ತರಲಿಕ್ಕೆ ಸಹಾಯವನ್ನು ಮಾಡಿರಿ. ಎಲ್ಲರೂ ಭಾಳಷ್ಟು ಜನ ಏನು ಅಂತಂದ್ರೆ ಇವತ್ತು ಮಾರ್ಕೆಟ್ ಒಳಗಡೆ ಈ ದೃಶ್ಯವನ್ನು ಕಣ್ಣು ತುಂಬಿಕೊಂಡಿದ್ದಾರೆ. ಯಾರ್ಯಾರಿಗೆ ನಿಜವಾಗ್ಲೂ ಏನು ಅಂತಂದ್ರೆ ಆ ದೃಶ್ಯವನ್ನು ನೋಡಲಿಕ್ಕೆ ಸಿಕ್ಕಿಲ್ವೋ, ಖಂಡಿತವಾಗ್ಲೂ ಈ ವಿಡಿಯೋದ ಮುಖಾಂತರ ಶಿರಡಿಯ ಪವಿತ್ರ ಭೂಮಿಯಿಂದ ಬಂಡಾಯದ ನಾಡು ನರಗುಂದಕ್ಕೆ ಆಗಮಿಸಿರ್ತಕ್ಕಂತಹ ಆ ಎತ್ತಿನ ದರ್ಶನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ಎಲ್ರಿಗೂ ಕೂಡ ಏನು ಅಂತಂದ್ರೆ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.